ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ವಾರ ನಾವು ಯೌವನದ ಶಕ್ತಿಯನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತು ನಾವು ರೂಪ ಮದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ರೂಪ ಅದು ಕೂಡ ಪರಮಾತ್ಮನ ವರ ಅಂತಾನೆ ಭಾವಿಸ್ಬೇಕು. ಆದ್ರೆ ಈ ಮನುಷ್ಯನಿಗಿರುವಷ್ಟು ಸೌಂದರ್ಯ ಪ್ರಜ್ಞೆ ಬೇರೆ ಯಾವ ಪ್ರಾಣಿಗಳಿಗೂ ಇದ್ದಂಗೆ ಕಾಣಿಸಲ್ಲ. ಹೌದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಉಪನಿಷತ್ಕಾರರು, ಋಷಿಗಳು ಹೇಳ್ತಾರೆ, ಸತ್ಯಂ ಶಿವಂ ಸುಂದರಂ. ಅಂದ್ರೆ ಜಗತ್ತು ಸತ್ಯ, ಅದು ಶಿವಂ, ಸತ್ಯಂ ಶಿವಂ ಸುಂದರಂ, ಅದು ಮಂಗಳಮಯ, ಜೊತೆಗೆ ಅದು ಸುಂದರವಾಗಿರ್ಬೇಕು. ಹೌದು, ಸುಂದರವಾಗಿದ್ದು ಮಂಗಳಮಯ ಆಗ್ಬೇಕು. ಮಂಗಳಮಯವಾದದ್ದು ಎಲ್ಲ ಸುಂದರವಾಗಿರುತ್ತೆ. ಬಾಕಿ ಎಲ್ಲದಕ್ಕೂ, ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲದಕ್ಕೂ ಸೌಂದರ್ಯ ಇದೆ, ಆದ್ರೆ ಸೌಂದರ್ಯ ಪ್ರಜ್ಞೆ ಇಲ್ಲ. ಹೌದು. ಆದ್ರೆ ಮನುಷ್ಯನಿಗೆ ಸೌಂದರ್ಯ ಇರ್ಲಿ ಬಿಡ್ಲಿ ಪ್ರಜ್ಞೆ ಇದೆ. ಆ ಸೌಂದರ್ಯ ಪ್ರಜ್ಞೆ ಮದವಾಗಿ ಪರಿವರ್ತನೆ ಆದ್ರೆ ಅದು ರೂಪ ಮದ ಆಗುತ್ತೆ. ನಿಜ. ಇಲ್ಲ ಅದನ್ನ ಕೇವಲ ಪ್ರಜ್ಞೆಯಾಗಿ ಬೆಳೆಸ್ಕೊಂಡು ಅದರಲ್ಲಿಯೂ ಕೂಡ ಒಳ್ಳೆತನವನ್ನ ಕಂಡು ಸಂರಕ್ಷಣೆ ಮಾಡ್ಕೊಂಡು ನಾವು ಬದುಕಿದ್ದೆ ಆದ್ರೆ ಅದು ನಮ್ಮ ಜೀವನವನ್ನ ಬಹಳ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅದರಲ್ಲೂ ನಾವು ಈ ರೂಪ ಮದ ಅಂದ್ಕೂಡ್ಲೆ ರೂಪದ ಬಗ್ಗೆ ಮಾತನಾಡುವಾಗ ಸಿನಿಮಾ ರಂಗವನ್ನ ಜ್ಞಾಪಿಸ್ಕೊಳ್ಳೇಬೇಕು. ಹೌದು. ಅದರಲ್ಲೂ ನಮ್ಮ ಬಹಳ ಪ್ರಸಿದ್ಧ ನಟರು ಡಾಕ್ಟರ್ ರಾಜ್ಕುಮಾರ್ ಅವರು ವಯಸ್ಸಾದ್ಮೇಲೂ ಸಹಿತ ಸೌಂದರ್ಯವನ್ನ ಕಾಪಾಡಿಕೊಂಡು ಸುಮಾರು 100 ಚಿತ್ರಗಳು ಅದರಲ್ಲಿ ನಟಿಸಿದಂತವ್ರು. ಅವ್ರ ಸೌಂದರ್ಯದ ಗುಟ್ಟೇನು ಬಹಳ ಜನರಿಗೆ ಗೊತ್ತಿಲ್ಲ. ಇವಾಗ ಏನೇನೋ ಮಾಡ್ತಾರೆ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋಕೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳಗ್ಗೆ ಯೋಗ 3 ಗಂಟೆಗಳ ಕಾಲ ಯೋಗಾಸನ ಪ್ರಾಣಾಯಾಮ ಮಾಡ್ತಾ ಇದ್ರು. ಧ್ವನಿನೂ ಚೆನ್ನಾಗಿತ್ತು ಅವ್ರ, ಜೊತೆಗೆ ರೂಪನೂ ಚೆನ್ನಾಗಿ. ಆಮೇಲೆ ಅವ್ರ ದುಶ್ಚಟಗಳಿಗೆ ಬಲಿಯಾಗ್ಲಿಲ್ಲ. ಅವ್ರ ರೂಪ ಕೆಡದೆ ಇರೋದಕ್ಕೆ, ಅವ್ರ ಆರೋಗ್ಯ ಕೆಡದೆ ಇರೋದಕ್ಕೆ ಬಹಳ ಮುಖ್ಯವಾದಂತದ್ದು ಅಂದ್ರೆ, ನೀವು ಗಮನಿಸಿರ್ಬೋದೇನೋ, ಪ್ರಾಯಶಃ ಕಣ್ಣಿದ್ದವ್ರಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಇರ್ಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡು ಬರ್ತಾರೆ. ಅಂದ್ರೆ ರೂಪವನ್ನ ಕಾಪಾಡ್ಕೋಬೇಕು ಅಂತ ಬೈಕೆ ಇರ್ತದೆ ನಮ್ಮ ಯುವಕ ಯುವತಿಯರಿಗೆ. ಏನೆಲ್ಲಾ ಸಾಹಸ ಮಾಡ್ತಿರ್ತಾರೆ. ಆಮೇಲೆ ನಾನು ಕೆಲವು ಶಾಲಾ ಕಾಲೇಜುಗಳಿಗೆ ಉಪನ್ಯಾಸ ಕೊಡಕ್ ಹೋದಾಗ ಅವ್ರು ಕೇಳ್ತಾರೆ, ಸ್ವಾಮೀಜಿಗೆ ಪ್ರಶ್ನೆ ಕೇಳಿ ಅಂತ ಏನಾದ್ರು ಬಿಟ್ರೆ, ಅಥವಾ ವೈಯಕ್ತಿಕವಾಗಿ ನನ್ ಜೊತೆ ಮಾತಾಡಿ ಅಂತ ಹೇಳಿ ಬಿಟ್ರೆ, ಅವರು ಕೇಳೋದು ಬಹಳ ಮುಖ್ಯವಾಗಿ 2 ಪ್ರಶ್ನೆ. ಒಂದು, ನೆನಪಿನ ಶಕ್ತಿ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು. 2ನೇದು, ಸ್ವಾಮೀಜಿ ಮಡುವೆಗಳಾಗ್ಬಿಟ್ಟಿದೆ, ಅದಕ್ಕೆ ಏನ್ ಮಾಡೋದು. ಅದಕ್ ನಮ್ಮ ಯುವಕರು ಯುವತಿಯರು ಏನ್ ಮಾಡ್ತಾರಂದ್ರೆ ಉಗುರುಗಳನ್ನೇ ಆಯುಧಗಳನ್ನಾಗಿ ಮಾಡ್ಕೊಂಡು ಮಡುವೆಗಳ ಭೇಟಿಯ ಶುರು ಮಾಡ್ಬಿಡ್ತಾರೆ. ಎಲ್ಲೆಲ್ಲಿ ಕೂತಲ್ಲಿ ಅದನ್ನ ಕಿತ್ಕೊಳ್ಳೋದು, ಆ ತರ ಖಂಡಿತ ಮಾಡಬಾರ್ದು. ಮೊಟ್ಟ ಮೊದಲನೇದಾಗಿ ಮಡುವೆ ಯಾಕೆ ಬರುತ್ತೆ ಅದನ್ನ ನಾವೆಲ್ಲ ತಿಳ್ಕೋಬೇಕು. ಮಡುವೆಗಳು ಇನ್ನೊಂದು ನೀವು ವಿಚಿತ್ರ ಮತ್ತು ಆಶ್ಚರ್ಯ ಗಮನಿಸ್ಬೇಕು. ಗಮನಿಸಿದಿರಲ್ಲ ನನಗೆ ಗೊತ್ತಿಲ್ಲ. ಮಡುವೆ ಯಾವಾಗ ಬರುತ್ತೆ ಅಂತ ಅಂದ್ಕೂಡ್ಲೆ ಸುಲಭವಾಗಿ ಉತ್ತರ ಕೊಡ್ತಾರೆ ಎಲ್ರು. ಹದಿಹರೆಯದಲ್ಲಿ, ಟೀನೇಜರ್ಸ್ ಅಲ್ಲಿ, ಅಥವಾ ಒಟ್ಟು ಯೌವನಾವಸ್ಥೆಯಲ್ಲಿ ಮಡುವೆಗಳು ಜಾಸ್ತಿ. ಹೌದು. ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಬೇರೆ ಪ್ರಾಣಿಗಳಿಗೂ ಯೌವನ ಬರುತ್ತಲ್ಲ? ಹೌದು. ಹೋರಿಗಳಿಗೆ, ಕೋಣಗಳಿಗೆ, ಆಮೇಲೆ ಎಲ್ಲಾ ಪ್ರಾಣಿಗಳಿಗೂ ಯೌವನ, ಪಕ್ಷಿಗಳಿಗೂ ಯೌವನ ಬರುತ್ತೆ. ಅವಕ್ಕೆ ಯಾವಾಗಾದ್ರೂ ಮಡುವೆ ಬಂದಿದೆಯಾ? ಇಲ್ವಲ್ಲ. ಅವಕ್ ಮಡುವೆಗಳಿಲ್ಲ. ಮನುಷ್ಯನಿಗೆ ಯಾಕೆ ಮಡುವೆ ಬರುತ್ತೆ? ಇದೊಂದು ರಸಪ್ರಶ್ನೆ ಇದ್ದಂಗೆನೆ. ಯೋಚನೆ ಮಾಡಿ, ಮನುಷ್ಯನಿಗೆ ಮಾತ್ರ ಮಡುವೆ ಬರುತ್ತೆ. ಕಾಡು ಪ್ರಾಣಿಗಳನ್ನ ನೋಡಿ, ಮತ್ತೆ ಅವು ಏನ್ ಮುಖ ತೊಳ್ಕೊಳ್ಳೋದಿಲ್ಲ,
ಸ್ನೋ ಪೌಡರ್ ಅಂತ ದೂರನೇ ಹೊಡಿತು, ಕೇಳಂಗೆ ಇಲ್ಲ. ಅಂತದ್ರಲ್ಲಿ ಅವುಗಳ ಮುಖ ಸುಂದರ. ಆಮೇಲೆ ಮಡುವೆಗಳಿಲ್ಲ ನೋಡಿ. ಯಾವ್ದಾದ್ರು ಆಕಳ ಮುಖದಲ್ಲಿ, ಕರು ಮುಖದಲ್ಲಿ ಮಡುವೆ ಇದೆಯಾ? ಇಲ್ಲ. ಆಮೇಲೆ ಇಂತ ಕಾಡು ಪ್ರಾಣಿಗಳ ಮುಖದಲ್ಲಿ ಮಡುವೆ ಇದೆಯಾ? ಇಲ್ಲ. ಮನುಷ್ಯನಿಗೆ ಯಾಕೆ ಬರುತ್ತೆ ಇದು? ಸೊ ಮೊದ್ಲು ಮಡುವೆ ಯಾಕೆ ಬರ್ತದೆ ಅಂತ ನೀವು ಹೇಳ್ಬಿಟ್ರೆ ಅದರ ನಿವಾರಣೆನೂ ನೀವೇ ಹೇಳ್ಬಿಡ್ತೀರಾ, ಯಾಕಂದ್ರೆ ನೀವು ನಿಸರ್ಗ ಚಿಕಿತ್ಸಕರು ಅಂತ ಹೇಳಿ. ಮಡುವೆ ಮನುಷ್ಯನಿಗೆ ಮಾತ್ರ ಬರುತ್ತೆ. ಯಾಕೆ ಅಂದ್ರೆ ಭಾವನೆಗಳನ್ನ ವ್ಯಕ್ತಪಡಿಸ್ಕೋಸ್ಕರ ಮನುಷ್ಯನ ಮುಖದಲ್ಲಿ ಗ್ರಂಥಿಗಳ ಸಮೂಹನೇ ಇದೆ. ಓಜೋ ಗ್ರಂಥಿಗಳು, ಓಜೋ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ತುಂಬಾ ಸಣ್ಣದು. ಎಷ್ಟು ಅಂದ್ರೆ ನಮ್ಮ ಇಷ್ಟು ಮುಖದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಓಜೋ ಗ್ರಂಥಿಗಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಯಾವ ಪ್ರಾಣಿಗಳು ಸಿನಿಮಾ ಮಾಡಕ್ ಬರಲ್ಲ, ಅವ್ರ ಭಾವನೆಗಳನ್ನ ತೋರ್ಸಕ್ ಬರಲ್ಲ. ನಗು ತುಂಬಾ ಖುಷಿಯಾಗಿದೆ, ಅವು ಏನೋ ಸ್ವಲ್ಪ ಈ ಆಕ್ಷನ್ ಮೂಲಕ ತೋರಿಸಬಹುದು. ಅವು ನೀವು ಆಹಾರ ಕೊಟ್ಟಾಗ ಅಥವಾ ಮೈ ಮೇಲೆ ಕೈ ಆಡಿಸಿದಾಗ ಅವು ಸ್ವಲ್ಪ ಸಂತೋಷ ವ್ಯಕ್ತಪಡಿಸಬಹುದು. ಅದು ಮುಖದ ಮೂಲಕ ಅಲ್ಲ. ಅದೇ ಮನುಷ್ಯನಿಗೆ ಎಂತ ಸೌಲಭ್ಯ ಇದೆ ಅಂದ್ರೆ, ಈಗ ಒಬ್ಬ ಸಿನಿಮಾ ಆಕ್ಟರ್ ತುಂಬಾ ದುಃಖ ಆಗಿದೆ, ಆದ್ರೆ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಆ ದುಃಖನೆಲ್ಲ ಮುಚ್ಚಿಟ್ಬಿಟ್ಟು ಅತ್ಯಂತ ಸಂತೋಷದ ರೀತಿಯಲ್ಲಿ ಮುಖನ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಕಾರಣವಾದಂತವು ಈ ಗ್ರಂಥಿಗಳು, ಓಜೋ ಗ್ರಂಥಿಗಳು. ಬೇರೆ ಯಾವ ಪ್ರಾಣಿಗಳಿಗೂ ಇವಿಲ್ಲ, ಮನುಷ್ಯನ ಮುಖದಲ್ಲಿ ಮಾತ್ರ ಅದಿದೆ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ಬಿಟ್ಟು. ಅಂದ್ರೆ ಪರಮಾತ್ಮನ ಸೃಷ್ಟಿನೇ ಆಗಿದೆ. ಅದಕ್ಕೋಸ್ಕರ ಈ ಮುಖದಲ್ಲಿ ಅಷ್ಟು ಸೂಕ್ಷ್ಮ ಇರೋದ್ರಿಂದ ಆ ಗ್ರಂಥಿಗಳಿಂದನೂ ಕೂಡ ರಸ ಬಸರಬಹುದು. ಆಮೇಲೆ ಮತ್ತೆಲ್ರಿಗೂ ಯಾಕೆ ಆಗೋದಿಲ್ಲ ಅಂದ್ರೆ, ಹೊಟ್ಟೆ ಅಸ್ವಚ್ಛ ಇಟ್ಕೊಂಡ್ರೆ ದೊಡ್ಡ ಕರುಳಿನ ದೋಷ ಮತ್ತು ಹೊಟ್ಟೆಲಿರ್ತಕ್ಕಂಥ ದೋಷ ಅದು ರಕ್ತದಲ್ಲಿ ಬೆರೆತ್ಬಿಟ್ಟು ರಕ್ತ ಸಂಚಾರ ಆಗ್ತಿರುತ್ತಲ್ಲ, ಎಲ್ಲ ಕಡೆಗೂ ರಕ್ತ ಸಂಚಾರ ಆಗ್ತಿರುತ್ತೆ. ಅದು ಮುಖದಲ್ಲಿ ಬಂದಾಗ ಆ ಕೊಳೆಯನ್ನ ಅಲ್ಲಿ ಬಿಡುವ ಸಾಧ್ಯತೆ ಇದೆ. ಆದ್ರಿಂದ ಮೊಡವೆಗಳು ಜಾಸ್ತಿ ಆಗುತ್ತೆ. ಆದ್ರಿಂದ ಮೊಡವೆಗಳನ್ನ ನೀವು ಮೊದಲು ಅದೊಂದು ಶಾಪ ಅಂತ ಅನ್ಕೋಬೇಡಿ. ಮೊಡವೆ ಬಂದಿದೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನ ಹೇಗ್ ಕಳ್ಕೋಬೇಕು? ಮೊದಲನೇದು ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ, ಅಂದ್ರೆ ನಿಮ್ಮ ಶೌಚಾದಿ ಕ್ರಿಯೆಗಳು ಸರಿಯಾಗಿ ನಡೀತಿದ್ಯಾ, ಅದ್ರ ಕಡೆ ಲಕ್ಷ್ಯ ಕೊಡಿ. ಆಮೇಲೆ ನೀವು ತಿನ್ನುವ ಆಹಾರ ಅದು ಕೂಡ ಮೊಡವೆಗಳಿಗೆ ಕಾರಣ ಆಗುತ್ತೆ. ಮೇಲಿನ ಮೇಲೆ ಹೇಳ್ತಿರ್ತೀವಿ ನಾವು, ಜಂಕ್ ಫುಡ್, ಫಾಸ್ಟ್ ಫುಡ್, ಅನೈಸರ್ಗಿಕ ಆಹಾರಗಳು. ಆರೋಗ್ಯವಂತ ಆಹಾರವನ್ನ ಊಟ ಮಾಡ್ಬೇಕು. ಆಮೇಲೆ ಹೆಚ್ಚು ಹಣ್ಣು ತರಕಾರಿಗಳನ್ನ ಬಳಸ್ಬೇಕು. ಹೌದು, ಕೆಲವು ವಿದ್ಯಾರ್ಥಿಗಳು ಅದರಲ್ಲೂ ಯುವತಿಯರೇನಿರ್ತಾರಲ್ಲ ನಾಚಿಕೆ ಪಟ್ಕೊಂತಾರೆ, ಮೇಲೆ ಮೇಲೆ ಕ್ಲಾಸ್ ಇಂದ ಹೋಗ್ಬೇಕಾಗುತ್ತೆ. ಆಮೇಲೆ ಹಿಂದೆ ಶಾಲಾ ಕಾಲೇಜ್ಗಳಲ್ಲಿ ಕೂಡ ಯೂರಿನಲ್ಸ್ ಸಮಸ್ಯೆ ಇರ್ತಾ ಇತ್ತು, ಮೂತ್ರಾಲಯಗಳು ಇರ್ತಿರ್ಲಿಲ್ಲ. ಇವಾಗ ಎಲ್ಲಾ ಕಡೆ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನೀರ್ ಕುಡಿಯೋದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸ್ಬೇಕು. ನೀರನ್ನು ಕೂಡ ಒಂದು ಆಹಾರ ಅಂತ ಭಾವಿಸ್ಬೇಕು. ನಿಜ, ಅದು ಬಹಳ ಮುಖ್ಯವಾಗಿ. ಒಂದ್ ಹೊತ್ತಿಗೆ ಊಟ ಮಾಡದಿದ್ರು ಚಿಂತಿಲ್ಲ, ಅದ್ರ ನೀರನ್ನು ಮಾತ್ರ ನೀರ್ ಜಾಸ್ತಿ ಕುಡಿಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮುಖವನ್ನ ಚೆನ್ನಾಗಿಟ್ಕೊಳ್ಬಹುದು. ಆಮೇಲೆ ನಿಮಗೆ ಅದು ತಿಂಡಿ ಬಿಟ್ಟಂಗ ಆಗ್ಬಹುದು, ಸ್ವಲ್ಪ ನೋವಿನ ಸೆನ್ಸೇಷನ್ ಆಗ್ಬಹುದು. ಉಗುರನ್ ಮಾತ್ರ ಸೋಕ್ಸ್ಬೇಡಿ. ಒಂದು ಕರ್ಚೀಫ್ ಇಟ್ಕೊಳ್ಳಿ ಅಥವಾ ನ್ಯಾಪ್ಕಿನ್ ಇಟ್ಕೊಳ್ಳಿ, ಚೆನ್ನಾಗಿ ತೊಳೆದಿಟ್ಕೊಳ್ಳಿ, ಅದರಲ್ಲಿ ಮುಖ ಒರೆಸ್ಕೊಳ್ಳಿ. ಕೈ ಅಥವಾ ಉಗುರು ಅದನ್ನ ನೀವು ಸೋಕ್ಸ್ತಾ ಇದ್ರೆ ನಂಜಾಗತ್ತೆ, ಮೊಡವೆಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಆ ಮೊಡವೆಗಳು ಗಾಯದ ರೂಪ ತಾಳ್ಬಿಡುತ್ತೆ. ಆಮೇಲೆ ತುಂಬಾ ಪವರ್ಫುಲ್ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ಚಕ್ ಹೋಗ್ಬಾರ್ದು. ನೀವ್ ಏನಿಲ್ಲ, ಮನೆಯಲ್ಲಿ ನಿಮ್ಮ ಅಮ್ಮ ಹೆಚ್ಚುತ್ತಿರ್ತಾರಲ್ಲ ಸೌತೆಕಾಯಿ ರಸ, ಆಮೇಲೆ ಗಜ್ರಿ ರಸ, ಟೊಮೆಟೊ ರಸ, ಇಂಥದ್ರಲ್ಲೇ ಇವು ಆಂಟಿಬಯೋಟಿಕ್ಸ್ ಆಗಿ ಕೆಲಸ ಮಾಡ್ತಾರೆ. ಹೌದು, ಅರಿಶಿನ, ಅದ್ಭುತವಾದಂತ ಒಂದು ಆಂಟಿಬಯೋಟಿಕ್ ಅಂದ್ರೆ ಅರಿಶಿನ, ಗಂಧ. ಆಮೇಲೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ. ಇದು ಆಮೇಲೆ ದೊಡ್ಡ ದೊಡ್ಡ ಕಾಸ್ಟ್ಲಿಯಸ್ಟ್ ಸೋಪ್ ಗಳನ್ನೇ ತರಬೇಕು ಅಂತ ಏನಿಲ್ಲ. ಕಡ್ಲೆ ಹಿಟ್ಟು, ಹೆಸರಿಟ್ಟು, ಈ ತರದ್ದೆಲ್ಲ ಹಚ್ಕೊಂಡು ನೀವು ಮುಖ ತೊಳ್ಕೊಳ್ಳೋದ್ರಿಂದ ಮೊಡವೆಗಳನ್ನ ಅವಾಯ್ಡ್ ಮಾಡ್ಬೋದು. ಮೊದಲು ರಕ್ತಕ್ಕೆ ದೋಷ ಸೇರ್ಲಾರ್ದಂಗೆ ನೋಡ್ಕೊಳ್ಬೇಕು. ಹಣ್ಣು ತರಕಾರಿಗಳನ್ನ ಹೆಚ್ಚಿಗೆ ತಿನ್ನಿ. ಆಮೇಲೆ ಮಕ್ಕಳು ತಿಂಡಿ ತಿಂದು ಹೋಗಲ್ಲ ಕಾಲೇಜಿಗೆ, ಅಮ್ಮಂದಿರ ಒಂದು ದೂರಿದೆ, ಆ ತಿಂಡಿ ತಿಂದು ಹೋಗಲ್ಲ. ಹೌದು, ಹಸಿವು ಆಗಿರೋದಿಲ್ಲ. ಅದಕ್ಕೆ ಏನ್ ಮಾಡಿ, ಬೆಳಗಿನ ಬ್ರೇಕ್ಫಾಸ್ಟ್ ಹಣ್ಣುಗಳಾಗಿದ್ರೆ ಬಹಳ ಒಳ್ಳೇದು. ನಿಮ್ಮ ಮಗಳ ಮೇಲೆ ಅಥವಾ ನಿಮ್ ಮಗನ ಮೇಲೆ ತುಂಬಾ ಪ್ರೀತಿ ಇದ್ರೆ ಅದನ್ನ ನೀವು ಹಣ್ಣಿನ ರೂಪದಲ್ಲಿ ವ್ಯಕ್ತಪಡಿಸಿ. ಒಳ್ಳೊಳ್ಳೆ ಹಣ್ಣು ತಂದ್ಕೊಡಿ, ಹಣ್ಣು ತಿನ್ಸ್ಬಿಟ್ಟು ಕಳಿಸಿ. ಮಧ್ಯಾಹ್ನ ಯಾವಾಗ ಊಟ ಮಾಡ್ತೀನಿ ಅಂತ ಓಡ್ ಬರ್ತಾರ ಮನೆಗೆ. ಇಲ್ಲ ಅಂತಂದ್ರೆ ಬಾಕ್ಸ್ ಪೂರ್ಣ ಖಾಲಿ ಆಗಿರುತ್ತೆ ನೀವ್ ಕಟ್ ಕಳ್ಸಿದ್ರೆ. ನೀವು ಬೆಳಗ್ಗೆನೂ ತಿಂಡಿ ತಿನ್ನಿಸ್ಬಿಟ್ಟು ಮಧ್ಯಾಹ್ನನೂ ಅವ್ರಿಗೆ ಬಾಕ್ಸ್ ಕಟ್ ಕಳ್ಸಿದ್ರೆ ಅವ್ರು ಸರಿಯಾಗಿ ಊಟ ಮಾಡಲ್ಲ. ಸ್ವಾಮೀಜಿ, ಮತ್ತೆ ಈ ಹಣ್ಣಿನ ಸಿಪ್ಪೆಯಲ್ಲಿಯೂ ಕೂಡ ಒಂದು, ಹೌದು, ಕೆಲವು ಹಣ್ಣಿನ ಸಿಪ್ಪೆಗಳು, ವಿಶೇಷವಾಗಿ ಈ ಕಿತ್ಲೆ ಹಣ್ಣಿನ ಸಿಪ್ಪೆ, ಅದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಅದ್ರಲ್ಲೂ ಕೂಡ ಮುಖ ತೊಳ್ಕೋಬಹುದು. ತುಂಬಾ ಒಳ್ಳೆ ಆಂಟಿಬಯೋಟಿಕ್. ಅದು ಸ್ವಲ್ಪ ಉರಿಯುತ್ತೆ ಪ್ರಾರಂಭದಲ್ಲಿ ಅಷ್ಟೇ. ಆಮೇಲೆ ನಿಂಬೆ ಹಣ್ಣಿನ ರಸ ತುಂಬಾ ಒಳ್ಳೆ ಆಂಟಿಬಯೋಟಿಕ್. ಅದು ಹಾಲು ಮೊಸರು ಕೂಡ ಆಂಟಿಬಯೋಟಿಕ್ ಅಂತ. ಆದ್ರೆ ಅದು ಮೊಸರು ಪರವಾಗಿಲ್ಲ, ಹಾಲ್ ಬೇಡ, ಹಾಲಿನ ಕೆನೆ ಬೇಡ. ಅಂದ್ರೆ
ಹೇಳ್ತಾ ಇದ್ರು, ನಾನು ಚಿಕ್ಕವನ ಕೇಳಿಸ್ಕೊಂಡಿದ್ದೆ, ರಾಜೀವ್ ದೀಕ್ಷಿತರ ಭಾಷಣದಲ್ಲಿ ಹಾಲು ಹಚ್ಕೊಂಡು ಸೇವ್ ಮಾಡ್ಕೊಳ್ಳಿ, ಅಗತ್ಯ ಇಲ್ಲ, ಬಿಸಿ ನೀರನ್ನ ಕಾಯಿಸ್ಕೊಳ್ಳಿ, ಸ್ವಲ್ಪ ಸುಡ ನೀರು ಚೆನ್ನಾಗಿ ಸುಡ್ಲಿ, ಅದು ಕೈಗೆ ಮುಖಕ್ಕೆ ತುಂಬಾ ಹಿತ ಅನ್ಸುತ್ತೆ, ಅದನ್ನ ಹಚ್ಕೊಂಡು ಶೇವ್ ಮಾಡ್ಕೊಂಡ್ರೆ ಸಾಕು. ಬಹಳ ದೊಡ್ಡ ಸಮಸ್ಯೆ ಅನುಭವಿಸ್ತಿರ್ತಾರೆ. ಆಮೇಲೆ ಕೆಲವು ಸೋಪ್ಗಳು ಕೂಡ ಸೈಡ್ ಎಫೆಕ್ಟ್ ಇರುತ್ತೆ, ಅದಕ್ಕೋಸ್ಕರವಾಗಿ ಬಿಸಿ ನೀರು ಒಳ್ಳೆ ಅದು ಏನು ಮೃದು ಮಾಡುತ್ತೆ ಚರ್ಮವನ್ನ. ಆಮೇಲೆ ಮುಖ ತೊಳ್ಕೊಳ್ಬೇಕಾದ್ರೆ ಬಿಸಿನೀರು ಬೆಳಿಗ್ಗೆ ಹೊತ್ತು ಅದ್ರಲ್ಲೂ ಮುಖನ ಬಿಸಿನೀರಿಂದ ತೊಳ್ಕೊಳ್ಳಿ, ತುಂಬಾ ಚೆನ್ನಾಗಿ. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆ ಆಂಟಿಬಯೋಟಿಕ್. ನಾನು ಹೇಳ್ತೀನಿ ಅದು ನ್ಯಾಚುರಲ್ ಕಾಸ್ಮೆಟಿಕ್ ಅಂತಾನೆ. ತಲೆ ಕೂದಲುಗಳಿಗಿರ್ಬೋದು, ಮುಖಕ್ಕಿರ್ಬೋದು, ಆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನಾವೇನು ವಾಶ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಎಣ್ಣೆ ಸ್ನಾನ ಅಂತಾನೆ ಹೇಳ್ತಿದ್ರಿ, ಎಣ್ಣೆ ಮಜ್ಜನ ಅಂತ ಹೇಳ್ತಿದ್ರಲ್ಲ. ಚರ್ಮಕ್ಕೆ ತುಂಬಾ ಒಳ್ಳೆ ಕಾಂತಿ ಕೊಡುತ್ತೆ. ಕೇಳಿದ್ರಲ್ಲ ಕೇಳುಗರೆ, ಇವತ್ತು ನಮ್ಮ ರೂಪವನ್ನ ಅಂದ್ರೆ ನಮ್ಮ ಮುಖದ ಸೌಂದರ್ಯ ಆದಷ್ಟು ಅಂದ್ರೆ ಮೊಡವೆಗಳಾದ್ರೆ ಏನ್ ಮಾಡಬಹುದು ಅನ್ನೋದ್ರ ಕುರಿತಂಗೆ ಸ್ವಾಮೀಜಿಯವರು ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮ್ ಮುಂದೆ ಹೇಳಿದ್ದಾರೆ. ಇದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ 12ನೇ ಸಂಚಿಕೆಯ ವಿಜೇತರು ಯಾರು ಅಂತ ಹೇಳಿ ನೀವು ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಶ್ನೆಯನ್ನ ಬರ್ಕೊಳ್ರಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರಮ್ಮ. ಈ ವಾರದ ಪ್ರಶ್ನೆ: ಮಾನವನ ಮುಖದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲು ಇರುವಂಥ ಗ್ರಂಥಿಗಳನ್ನು ಹೆಸರಿಸಿರಿ. ಪ್ರಶ್ನೆ ಇನ್ನೊಮ್ಮೆ: ಮಾನವನ ಮುಖದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲು ಇರುವಂಥ ಗ್ರಂಥಿಗಳನ್ನು ಹೆಸರಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 12ನೇ ಸಂಚಿಕೆಯ ಪ್ರಶ್ನೆ: ದೇವರನ್ನು ಮರೆಸುವಂತ ಹಣ. ಈ ಹಣದ ಕುರಿತಾಗಿದ್ದ ಬಸವಣ್ಣನವರ ವಚನವನ್ನು ತಿಳಿಸಿರಿ. ಉತ್ತರ: ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆಯಹುದಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಅಡಕಕ್ಕೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುದೆ ಕೂಡಲ ಸಂಗಮ ದೇವ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಕರುಣಾ ಅಣ್ಣಕ್ಕ, ಮಹಾತ್ಮ ಬಸವೇಶ್ವರ ನಗರ, ಶಿವನಗರ, ಉತ್ತರ ಬೀದರ್. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಪಾರ್ವತಿ ಕೆಎಸ್, ರಾಯರ ಕೊಪ್ಪಲ, ಆಲೂರು ತಾಲೂಕು, ಹಾಸನ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ವೀರನಗೌಡ ರುದ್ರಗೌಡ ಪಾಟೀಲ್, ವೆಂಟಮೂರಿ ಕಾಲೋನಿ, ಬೆಳಗಾವಿ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 13ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ
ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.